ನಿನ್ನೆ ಕೋರ್ಟ್‌ನಲ್ಲಿ ಜಡ್ಜ್ ಅವರು 3 ಜನ ರೇಪಿಸ್ಟ್‌ಗಳಿಗೆ ಹ್ಯಾಂಗ್ ಟಿಲ್ ಡೆತ್ ಗಲ್ಲು ಶಿಕ್ಷೆನ ವಿಧಿಸಿದ್ದಾರೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಅಂದರೆ 2025 ಮಾರ್ಚಲ್ಲಿ ಹಂಪಿ ಹತ್ರ ಒಂದು ಟೂರಿಸ್ಟ್ ಸ್ಪಾಟಲ್ಲಿ ಫಾರಿನ್ ಆ್ಯಂಡ್ ಇಂಡಿಯನ್ ಟೂರಿಸ್ಟ್ ಗ್ರೂಪ್ ಚಿಲ್ ಮಾಡ್ತಾ ಇದ್ರು. ಆಮೇಲೆ 3 ಅಕ್ಯೂಸ್ಡ್ ಬಂದು ಫೈಟ್ ಕ್ರಿಯೇಟ್ ಮಾಡ್ತಾರೆ ದುಡ್ಡಿನ ವಿಷಯಕ್ಕೆ ಮೇನಾಗಿ. ಅಲ್ಲಿ ಅವ್ರ ಜೊತೆ ಇದ್ದಿದ್ದು ಒಂದು ಟೂರಿಸ್ಟ್ ಗ್ರೂಪಲ್ಲಿ 3 ಜನ ಗಂಡಸರು ಇರ್ತಾರೆ. ಆಲ್ 3 ಮೆನ್ಸ್ನವರು ಕೆನಲ್ಗೆ ತಳ್ತಾರೆ ಮತ್ತು ಅವ್ರ ಮೇಲೆ ಕಲ್ಲೆತ್ತಾಕ್ತಾರೆ ಅವ್ರ ಮೇಲೆ ಬರಬಾರ್ದು ಅಂತ. ಆಮೇಲೆ ಅಲ್ಲಿ ಉಳಿದಿದ್ದ 2 ವುಮೆನ್ಸ್ನ ಗ್ಯಾಂಗ್ ರೇಪ್, 2 ಜನ ಸೇರಿ ಗ್ಯಾಂಗ್ ರೇಪ್ ಮಾಡ್ತಾರೆ. ಆಮೇಲೆ ಒಬ್ಬರು ಕೆನಾಲಲ್ಲಿ ಡೌನ್ಲೋಡ್ ಆಗಿ ಸತ್ತೇ ಹೋಗ್ಬಿಡ್ತಾರೆ. ಇದು ಒಂದು ಸಿಂಪಲ್ ಕ್ರೈಮ್ ಅಲ್ಲ, ಬ್ರೂಟಲ್, ಪ್ಲ್ಯಾಂಡ್, ಇನ್ಹ್ಯೂಮನ್ ಅಟ್ಯಾಕ್. ಸೊ ಒಂದು ಇಸ್ರೇಲ್ ವುಮ್ಯಾನು, ಒಂದು ಇಂಡಿಯನ್ ಹೋಮ್ ಸ್ಟೇ ಓನರು, ಆಮೇಲೆ 3 ಮೇಲ್ ಟೂರಿಸ್ಟು, ಇವರು ಜಸ್ಟ್ ಟ್ರಾವೆಲ್ ಮಾಡ್ತಾಯಿದ್ರು ಅಷ್ಟೇ. ಬಟ್ ಆ ನೈಟ್ ಅವ್ರ ಲೈಫ್ ಫಾರ್ ಎವರ್ ಚೇಂಜ್ ಮಾಡಿಬಿಡ್ತು. ಸೊ ಇವಾಗ ಕೋರ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಫ್ಟರ್ ಫುಲ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರಯಲ್ ಎಲ್ಲ ಮುಗಿದ್ಮೇಲೆ ದಿಸ್ ಕೇಸ್ ಈಸ್ ರೇರೆಸ್ಟ್ ಆಫ್ ರೇರ್ ಕೇಸ್. ಸೊ ಆಲ್ 3 ಅಕ್ಯೂಸ್ಡ್ ಹ್ಯಾಂಗ್ ಟಿಲ್ ಡೆತ್ ಅಂದರೆ ಮರಣದಂಡನೆ, ಗಲ್ಲು ಶಿಕ್ಷೆನ ಅವರಿಗೆ ವಿಧಿಸಿದ್ದಾರೆ. ಬಿಕಾಸ್ ದಿಸ್ ಕ್ರೈಮ್ ಈಸ್ ಕಂಪ್ಲೀಟ್ಲಿ ಇನ್ಹ್ಯೂಮ್ಯಾನ್, ವೈಲೆಂಟ್, ಅಗೇನೆಸ್ಟ್ ದ ಸೊಸೈಟಿ ಆ್ಯಂಡ್ ಡೆಸ್ಟ್ರಾಯ್ಡ್ ದ ಲೈಫ್ಸ್. ಅವ್ರ ಪಾಪ ಇಸ್ರೇಲ್ ವುಮೆನ್ ಸತ್ತೇ ಹೋದರು. ಸೊ ಈ ಜಡ್ಜ್ಮೆಂಟ್ ತುಂಬಾ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಆಗಿದೆ. ಯಾಕಂದರೆ ಮನಿ, ಪವರ್, ಬ್ಯಾಕ್ಗ್ರೌಂಡ್ ಏನೇ ಇದ್ದರೂ ಕೂಡ ಒಂದು ನೀವು ಕ್ರಿಮಿನಲ್ ಅಂತ ಕೆಲಸ ಮಾಡಿದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಆಗಲ್ಲ. ಇವಾಗ ನೋಡಿ, ಎಷ್ಟೇ ಕೊಲೆ ಮಾಡಿ ಎಷ್ಟೇ ಫೇಮಸ್ ಇದ್ದರೂ ಕೂಡ ದರ್ಶನ್, ಎಷ್ಟೇ ಅಧಿಕಾರ ಇದ್ದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಜೈಲಲ್ಲೇ ಇದ್ದಾರೆ. ಆ್ಯಂಡ್ ದಿಸ್ ಏನೇ ಮಾಡಿದರೂ ಕೂಡ ಕೋರ್ಟಿಂದ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ ಗೈಸ್. ಸೊ ವುಮೆನ್ ಸೇಫ್ಟಿ ಈಸ್ ನಾಟ್ ಆಪ್ಷನಲ್, ಟೂರಿಸ್ಟ್ ಸೇಫ್ಟಿ ಈಸ್ ನಾಟ್ ಆಪ್ಷನಲ್. ವುಮೆನ್ ಲೈಫ್ ಹ್ಯಾಸ್ ವ್ಯಾಲ್ಯೂ ಇರುತ್ತೆ. ಸೊ ಲೀಗಲಿ ಇವಾಗ ಅವರು ಕೂಡ ಅಪೀಲ್ ಮಾಡಿ ಹೈಯರ್ ಕೋರ್ಟ್ಗೆ ಹೋಗ್ಬೋದು. ಬಟ್ ಆ್ಯಸ್ ಅಪ್ ನೌ ಡೆತ್ ಸೆಂಟೆನ್ಸ್ ಆಲ್ರೆಡಿ ಸ್ಟ್ಯಾಂಡ್ಸ್. ಸೊ ಈ ಕೇಸ್ ನಮಗೊಂದು ಲೆಸನ್ ಅಷ್ಟೇ. ಸೈಲೆನ್ಸ್ ಅನ್ನೋದು ಎಷ್ಟೇ ಕ್ರಿಮಿನಲ್ಗೆ ಹೆಲ್ಪ್ ಮಾಡಿದರೂ ಕೂಡ ವಾಯ್ಸ್ ರೇಸ್ ಮಾಡಿದರೆ ಅದು ವಿಕ್ಟಿಮ್ಸ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿವನ್ ಟು ರೆಸ್ಪೆಕ್ಟ್ ವುಮೆನ್, ಪ್ರೊಟೆಕ್ಟ್ ದ ಹ್ಯುಮ್ಯಾನಿಟಿ, ಲೆಟ್ಸ್ ಆಲ್ ಸ್ಟ್ಯಾಂಡ್ ಫಾರ್ ದ ಜಸ್ಟಿಸ್. ಸೊ ಈ ಒಂದು ಜಡ್ಜ್ಮೆಂಟ್ ಬಗ್ಗೆ, ಜಡ್ಜ್ ಅವ್ರು ಕೊಟ್ಟಿರೋ ಒಂದು ಜಡ್ಜ್ಮೆಂಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಜಸ್ಟಿಸ್ ಫಾರ್ ವಿಕ್ಟಿಮ್ಸ್, ನೋ ಮರ್ಸಿ ಫಾರ್ ಮಾನ್ಸ್ಟರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಕ್ಟ್ ಚೆಕ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ.